ಹೇಳ್ರಪ್ಪ ಹೇಳ್ರು. ಐಡೆಂಟಿಫೈ ಮಾಡ್ತೀರಿ ದಲಿತರು ಎಷ್ಟು ಜನ ಓಡಾಡಿದ್ರು, ಎಷ್ಟು ಜನ ಓಡಾಡಿದ್ರು? ಸ್ಲಿಪ್ ಮೇಲೆ ಹಾಕ್ತೀರಾ ಅಥವಾ ಕಂಡಕ್ಟರ್ ಕೇಳ್ತಾನ ನೀನು ಯಾವ ಕಾಸ್ಟ್ ಮನಿ ಅಂತ ಕೇಳ್ತಾನ? ಕೇಳಿ ನೀವು ಬಸ್ಸಲ್ಲಿ ಹತ್ತಿಸ್ಕೋತಾನ? 70-100 ಜನ ಇರೋ ವಿದ್ಯಾರ್ಥಿಗಳಿಗೆ 30 ಜನಕ್ಕೆ ನೀವು ಲೆಕ್ಕ ಹಾಕಿ SCP ಹಣ ಕೊಡ್ತಿರಲ್ಲ, ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ವೇ? ಕೊಡ್ಬೇಕಲ್ಲ ನೀವು. ನೀವು ದಲಿತ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತೀರಿ. ಇನ್ನೊಂದೇ ಪಾಯಿಂಟ್ ಹೇಳ್ಬಿಡ್ತೇನೆ ನಿಮಗೆ, ದಲಿತರ ಪರವಾಗಿ ಎಷ್ಟು ನಿಮಗೆ ಕಾಳಜಿ ಇದೆ ಅಂದ್ರೆ 2 ವರ್ಷದಿಂದ ಕರ್ನಾಟಕ SC/ST ಆಯೋಗದ ಚೇರ್ಮನ್ ಆಗಲಿ ಮೆಂಬರ್ಸ್ ನಾಗಲಿ ಆಯ್ಕೆ ನಾಮಿನೇಷನ್ ಮಾಡಿಲ್ಲ, ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಮಾಡಿಲ್ಲ. 2 ವರ್ಷದಿಂದ ಬಡವರು ಅವ್ರ ದೌರ್ಜನ್ಯ ಆದ ಕೂಡಲೇ SC/ST ಕಮಿಷನ್ ಬರ್ತಾರೆ, ದೌರ್ಜನ್ಯ ಆದ ಕೂಡಲೇ ಸಫಾಯಿ ಕರ್ಮಚಾರಿಗೆ ಬರ್ತಾರೆ. ಇದುವರೆಗೂ ಮಾಡಿಲ್ಲ. ನೀವು ಯಾವ ರೀತಿ SC/ST ಪರವಾಗಿದ್ದೀರಿ? ಇದು ಹಣ ಇದು ಮಾಡಿದ್ದು ಸರಿನಾ? ನೀವು ಮಾಡ್ತಾ ಇರೋದು 25% ಪ್ರೋಗ್ರೆಸ್ ಮಾಡಿದಿರಿ. ಎಲ್ಲ ಇಲಾಖೆಗಳಿಗೆ, ನಮ್ಮ ಎಲ್ಲ ಆಯೋಗ, ನಮ್ಮ ನಿಗಮಗಳೇನಿದೆ 25% ಕೊಟ್ಟಿದ್ದೀರಿ. ಕೊಟ್ಟಿದ್ದ ಹಣನ ನೀವು ಸಂವಿಧಾನ ಓದಕ್ಕೆ ತಗೊಂಡಿದ್ದೀರಿ, ಸ್ಯಾಲರಿ ತಗೊಂಡಿದ್ದೀರಿ, ನಿಮ್ಮ ಚೇರ್ಮನ್ಗಳು ಓಡಾಡ ಕಾರು ಪೆಟ್ರೋಲ್ ತಗೊಂಡಿದ್ದೀರಿ. ನಮ್ಮದು ಉದ್ಧಾರ ಎಲ್ಲಾಯ್ತು? ಎಲ್ಲಿ ಮಾಡಿದಿರಿ ಉದ್ಧಾರ? ದಯವಿಟ್ಟು ನಾನು ಹೇಳ್ತೀನಿ, ಬಿಜೆಪಿ ಗವರ್ಮೆಂಟ್ 96% ಇತ್ತು. ಹೌದು 96% ಖರ್ಚು ಮಾಡಲಾಗಿದೆ. ಸರ್, ಈಗ ಏನಾಗಿದೆ, ಈ ನಮ್ಮ ಕರ್ನಾಟಕ ಸರ್ಕಾರದ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಮಾಡಿದಂಥ ಈ ಕಾರ್ಯಕ್ರಮ, ಘೋಷಣೆ ಮಾಡಿದಂಥ ಈ ಕಾರ್ಯಕ್ರಮ ಏನಿದೆ, ರಾಜಕೀಯದ ಲಾಭಕ್ಕೋಸ್ಕರ ಮಾಡಿದಂಥ ಕಾರ್ಯಕ್ರಮಗಳು ಅಂತ ಈಗ ಸಾಬೀತಾಗ್ತಿವೆ. ರಾಜಕೀಯದ ಲಾಭಕ್ಕೋಸ್ಕರ ಮಾಡಿದಂಥದ್ದು ಬಿಟ್ಟರೆ ಜನರ ಕಲ್ಯಾಣಕ್ಕೋಸ್ಕರ ಮಾಡಿದಂಥದ್ದು ಅಲ್ವೇ ಅಲ್ಲ. ಯಾಕೆ ಈ ಮಾತನ್ನು ನಾನು ಬಹಳಷ್ಟು ನೋವಿಂದ ಹೇಳ್ತೀನಿ ಅಂತಂದರೆ, ಸರ್, ಈಗ ನಾನೊಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯಿ ಸರ್. ಈಗ ನನಗೆ ಒಬ್ಬ ಬಡ ಜನರ ಒಂದು ತೆರಿಗೆ ಹಣವನ್ನು ನನ್ನ ಮಾಡದೆ ಇವತ್ತು ಬಸ್ಸಲ್ಲಿ ಹೋಗ್ಲಿಕ್ಕೆ ಯಾಕೆ ಕೊಡ್ತೀರಿ ಸರ್? ಸನ್ಮಾನ್ಯ ಸಿದ್ದರಾಮಯ್ಯವ್ರು ಬಡವರ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ? ಸನ್ಮಾನ್ಯ ಮಹದೇವಪ್ಪನವ್ರು ಬಡವರ, ಕಾಕಾ ಪಾಟೀಲ್ರು ಬಡವರಾಗರೆ ಅವ್ರಿಗೂ ಸಹ ಫ್ರೀ ಅಂತ ಘೋಷಣೆ ಮಾಡ್ತಕ್ಕಂತಹ ಆಲೋಚನೆ ಇದೆಯಲ್ಲ, ಅವತ್ತೇ ಗೊತ್ತಾಗೋಯ್ತು ಇವರು ಉದ್ದೇಶ ಇರತಕ್ಕಂಥದ್ದು ರಾಜಕೀಯ ಲಾಭಕ್ಕೋಸ್ಕರ ಅಷ್ಟೇ ಹೊರತು ಇದು ಜನರ ಕಲ್ಯಾಣಕ್ಕೋಸ್ಕರ ಅಲ್ಲ, ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲ ಅಂತಕ್ಕಂಥದ್ದು ಅವತ್ತೇ ಸಾಬೀತಾಯಿತು. ಇದಕ್ಕೆ ಹಿಂಬು ಕೊಡೋ ರೀತಿ ಮಾತನಾಡಿದಂಥವ್ರು ಯಾರು ಗೊತ್ತಾ? ನಾವು ಯಾರು ಅಲ್ಲ ಮಾತನಾಡಿದ್ದು. ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಪ್ರಪ್ರಥಮ ಬಾರಿಗೆ ಹೇಳಿದ್ರು, ಈ ಒಂದು ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಬಂಡಲ್ಗಳು, ಏನೋ ಚುನಾವಣೆ ಅಂತ ಘೋಷಣೆ ಮಾಡಿದ್ವಿ, ಕೊಟ್ಬಿಡಕ್ಕಾಗತ್ತಾ ಅಂತ ಮಾತನ್ನು ಹೇಳಿದವರು ನಾವೆಲ್ಲ ಹೇಳಿದ್ದು ಸನ್ಮಾನ್ಯ ಚಲುವರಾಯಸ್ವಾಮಿಯವರು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅದನ್ನು ಮುಂದುವರೆದು ಮತ್ತೊಬ್ಬ ಶಾಸಕರು, ತಿಪ್ಟೂರಿನ ಶಾಸಕರು ಹೇಳ್ತಾರೆ, ಈ ಗ್ಯಾರಂಟಿಗಳು ಬರಲಾಗಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ಮಕಾಡೆ ಮಲ್ಗೋಗಿವೆ. ನಾವು ಹೇಳಿಲ್ಲ ಸರ್ ಇದನ್ನ. ಇವತ್ತು ಕರ್ನಾಟಕದಲ್ಲಿರತಕ್ಕಂತಹ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ 136 ಶಾಸಕರಲ್ಲಿ ಬಹುತೇಕರು ಈ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಪ್ರತಿ ದಿವಸ ಬೆಳಗ್ಗೆ ಎದ್ದು ಏನಾಗಿದೆ ಅಂತ ಕಾಂಗ್ರೆಸ್ನವರು ಹೌದಪ್ಪ 3 ತಿಂಗಳು ಬಾಕಿ ಇದೆ, ಕೊಡ್ತೀವಿ. ಇಲ್ಲ ಸರ್, ಫೈನಾನ್ಷಿಯಲ್ ಇಯರ್ ಎಂಡ್ ಬಂದಾಗ ಈ ರೀತಿಯಾಗಿ ಆಗದೆ ಸರ್. ಇಲ್ಲ ಸರ್, ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಬಂದಾಗ ಈ ರೀತಿ ಆಗಿದ್ರೆ ನಾವು ಸಹ ಸುಮ್ಮನೆ ಇರ್ತಿದ್ವಿ. ಪ್ರತಿ ಸಲನೂ ಸಹ ಇವ್ರು ಕೊಟ್ಟಿರ್ತಕ್ಕಂಥದ್ದು 3 ತಿಂಗಳು 4 ತಿಂಗಳು ಸೇರ್ಸ ಕೊಟ್ಟಿರ್ತಕ್ಕಂಥದ್ದು ಚುನಾವಣೆಗಳ ಸಂದರ್ಭಗಳು ಬಂದಾಗ ಉಪಯೋಗಿಸ್ಕೊಂಡು ನೀವು ಮಾಡಿದ್ರೆ ಅದನ್ನ ನಾನು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಇಲ್ಲೇನಾಗಿದೆ ಸರ್, ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಶ್ರೀಯುತ ಬಾಬು ಅವರು ಹೇಳಿದ ಹಾಗೆ PWD ಬರ್ತಕ್ಕಂತಹ ಕಾಮಗಾರಿಗಳ ಬಗ್ಗೆ ಮಾರ್ಚ್ ಅಲ್ಲಿ ಬಿಲ್ ಆಗುತ್ತೆ ಸರ್. ಅದನ್ನು ಆ ಪಾರ್ಷಿಯಲಿ ನಾನು ಒಪ್ತೀನಿ ಆ ಮಾತನ್ನ. 60,000 ಕೋಟಿ ಇವತ್ತೇನು ಬ್ಯಾಲೆನ್ಸ್ ಇದೆ ಇವತ್ತು ರಾಜ್ಯದಲ್ಲಿ, ಅದು ಮಾರ್ಚ್ ಅಲ್ಲಿ ಇವತ್ತು ಬಿಲ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಕೆಲಸ ಆಗಿದೆಯೋ ಏನೋ ಅದ್ರ ಬಗ್ಗೆ ಬೇಕಾಗುತ್ತೆ. ಶ್ರೀಯುತ ಬಾಬು ಅವರು ಒಂದು ಮಾತನ್ನ ಹೇಳಿದ್ರು, ಬಹಳಷ್ಟು ನೋವಾಯ್ತು. ಯಾಕಂದ್ರೆ ಬಾಬು ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ವಿರೋಧ ಪಕ್ಷಗಳೆಲ್ಲ ಸತ್ತು ಹೋಗಿವಿ ಅಂತ. ನೀವು ಹಿಂದೆ ವೈಟ್ ಪೇಪರ್ ಎಷ್ಟು ಒಂದು ಕಾರ್ಡ್ಗಳಿಗೋಸ್ಕರ ನೀವು ಹಿಂದೆ ಕೇಳಿದ್ರಿ, ಅವತ್ತೆಲ್ಲ ನಿಮ್ಮ ಪಕ್ಷ ಸತ್ತೋಗಿತ್ತಾ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ವಿರೋಧ ಪಕ್ಷ ಕೇಳ್ತಿಲ್ಲ ಅನ್ನೋ ಕಾರಣ ಇಲ್ಲ ಸರ್, ನಾವು ಕೇಳಿದ್ದೀವಿ. ನಾವು ಕೇಳಿದಂತ ಸಂದರ್ಭದಲ್ಲಿ ಇವತ್ತಿನ ದಿವಸ ಎಷ್ಟು ಸಲ ಸೈಂಟೈ ಮಾಡಿದ್ರು ಇವರು, ಪ್ರಶ್ನೆಗಳೇ ಬರ್ದಾಗೆ ಯಾವ ರೀತಿ ನೋಡ್ಕೊಂಡ್ರು, ಎಲ್ಲವೂ ಸಹ ದಾಖಲೆ ಇದೆ ಸರ್. ಇವತ್ತು ಅದನ್ನು ನಾವು ಪ್ರಶ್ನೆ ಮಾಡ್ತಿದ್ದಲ್ಲ. ಇವತ್ತು ವಿರೋಧ ಪಕ್ಷಗಳನ್ನ ಸತ್ತೋಗಿವ ಅನ್ನೋ ಮಟ್ಟಿಗೆ ಬಾಬು ಟೀಕೆ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ನಾವು ವೈಟ್ ಪೇಪರ್ ಅನ್ನ ಕೇಳಿದ್ರೆ ನಾವು ಸತ್ತೋಗಿದ್ದೀವಿ ಅಂತಲ್ಲ ಸರ್. ನಾನು ಇವಾಗ ಬಾಬು ಸಂಖ್ಯೆಗಳ ಬಗ್ಗೆ ಅದು ಬೇಡ ಸರ್. ನಾನು 7,000 ಕೋಟಿ ರೂಪಾಯಿ KSRTC ಹೆಚ್ಚಿನ ದುಡ್ಡು ಹಿಂದಿನ ಗವರ್ಮೆಂಟ್ ಬರ್ತೀನಿ ಸರ್. ಈಗ ನಾನು ನಾಳೆ ಹಿಂದಿನ ಒಂದು ಡಿಬೇಟ್ ಅಲ್ಲಿ ಪ್ರಾರಂಭದಲ್ಲೇ ನಾವು ಮಾಡಿದ್ವಿ ಸರ್. ಇವತ್ತು KSRTC ಮೇಲೆ 10,000 ಕೋಟಿ ಸಾಲ ಇದೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅದು ಎಲ್ಲಾ ಸರ್ಕಾರಗಳಿಂದ ಬಂದು ಅಕ್ಯುಮುಲೇಟೆಡ್ ಸಾಲ ಅದು. ಸೊ ಅದು ತಿಂಗಳಿಗೆ ಇಷ್ಟು ಅಂತ ಬಡ್ಡಿ ಬರುತ್ತೆ, ಕಟ್ಕೊಂಡು ಹೋಗ್ತೀರಾ. ಅದು ಒಂದು ಕಡೆ ಇಟ್ಕೊಂಡ್ಬಿಡಿ. 3,500 ಕೋಟಿ ಇವತ್ತಿನ ದಿವಸ ಎಕ್ಸ್ಪೆಂಡಿಚರ್ಸ್ ಅಪ್ರಾಕ್ಸಿಮೇಟ್ಲಿ ಅಂತ ಇಟ್ಕೊಳ್ಳೋಣ. ಸೊ ಇವತ್ತು ಆ ಒಂದು ದುಡ್ಡಲ್ಲಿ ಇವತ್ತು 7,000 ಕೋಟಿ ಕೊಟ್ಟಿದ್ದಲ್ಲ ಈ ವರ್ಷದ್ದು. ನಾನು ಅದನ್ನು ಇವತ್ತು ಮಧ್ಯಾಹ್ನನೇ ತೆಗೆದು ನೋಡಿದೆ. ಈ ವರ್ಷದ್ದು 7,000 ಕೋಟಿ ಅದು. ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ಗಳಿಗೆ ಬಿಲ್ ಕಟ್ಟಕ್ಕಾಗಲಿಲ್ಲ ಅಂತೇಳಿ ನಬಾರ್ಡಿಂದ ಇವರು 3,500 ಕೋಟಿ ಅಡಮಾನ ಇಟ್ಟು ಇವತ್ತಿನ ದಿವಸ ಲೋನ್ ತಂದು ಕಟ್ಟರು ಹಿಂದೆ 6 ತಿಂಗಳ ಹಿಂದೆಗಡೆ.
ಅಡಮಾನ ಇಟ್ಕಟ್ಟಿರತಕ್ಕಂಥದ್ದು ದಾಖಲೆ ಇಲ್ವೇ ಇವತ್ತಿನ ದಿವಸ? ಇವತ್ತು ವಿದ್ಯುತ್ ಶಕ್ತಿ ನಿಗಮಗಳಿಗೆ ಇವ್ರು ಕಟ್ಟದೇ ಇರತಕ್ಕಂಥದ್ದು ಈ ವರ್ಷದ್ದು, ಕಳೆದ ವಾರದಲ್ಲ, ಈ ವರ್ಷದ್ದು. ಸೊ ಸರ್ ಒಂದಾಯಿತು ಸರ್. ಈಗೇನಾಗಿದೆ, ಬಜೆಟಲ್ಲಿ ನೀವು 3,71,000 ಕೋಟಿ ನೀವು ಘೋಷಣೆ ಮಾಡಿಬಿಟ್ರಿ. ಮಾಡಿದಂಥದ್ರಲ್ಲಿ ಎಷ್ಟು ಇವತ್ತಿನ ದಿವಸ PWDs ಬಿಟ್ಬಿಡಿ ಸರ್, ಜನರಲ್ಲಿ ಬರುವಂಥದ್ದು ಮಾರ್ಚಲ್ಲಿ, ಅದನ್ನು ಒಪ್ಪೋಣ. ಆದರೆ ಉಳಿದಂಥದ್ದು 1,43,000 ಕೋಟಿ ಇವತ್ತಿನ ದಿವಸ ಇಲ್ಲಿವರೆಗೂ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟಿಲ್ಲ. ಆದಂತಹ ಹಣ ಸರ್, ನಾನು ಹೇಳ್ತಿರ್ತಕ್ಕಂಥದ್ದು ಘೋಷಣೆ ಆಗಿರ್ತಕ್ಕಂಥ ಹಣದಲ್ಲಿ 1 ಲಕ್ಷ ಸರ್ ಇವತ್ತಾಲೆ ಬಂತು, ಕೇವಲ ಒಂದೇ ಒಂದು ತಿಂಗಳಿದೆ. ನಾನು ಯಾಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಸರ್. ಇವಾಗ 57.2% ಬಾಕಿ ಆಗಿದೆ ಅಂತ. ಅದೇ ಸರ್ ನಾನು ಹೇಳ್ತಿರೋದು, 1,47,000 ಕೋಟಿನೋ 48,000 ಕೋಟಿನೋ ಇವತ್ತಿನ ದಿವಸ ಬೇರೆ ಬೇರೆ ಇಲಾಖೆಗಳಿಗೆ, ಎಲ್ಲಾ ಇಲಾಖೆಗಳಲ್ಲೂ ಬ್ಯಾಲೆನ್ಸ್ ಇದೆ ಸರ್. ಯಾಕೆ ಇವತ್ತು ನೋಡಿ, ಒಂದು ಸತ್ಯವನ್ನ ಶ್ರೀಯುತ ಬಾಬು ಅವರು ಹೇಳಲಿಲ್ಲ. ಯಾಕೆ ಅಂತಂದ್ರೆ ಸರ್, ಕನ್ನಡ ಸಂಸ್ಕೃತಿ ಇಲಾಖೆ ತಗೊಳ್ಳಿ ಸರ್. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 23-24ರಲ್ಲಿ ಅರ್ಧ ಹಣವನ್ನು ಸಂಘ ಸಂಸ್ಥೆಗಳು ಏನ್ ಮಾಡ್ತಾರೆ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿದಾಗ ಅಲ್ಲಿಗೆ ಸಂಘ ಸಂಸ್ಥೆಗಳಿಗೆ ಹಣ ಕೊಡ್ತಾರೆ. ಅದು 23-24ಕ್ಕೆ ಪೂರ್ಣ ಆಗಿಲ್ಲ. 24-25ರಲ್ಲಿ ಇಲ್ಲಿವರೆಗೂ ಅರ್ಜಿನೇ ಕರೆದಿಲ್ಲ. ನೀವು ಅರ್ಜಿ ಕೊಡೋದು ಅವ್ರಿಗೆ ವಿತರಣೆ ಮಾಡ್ಬೇಕಾರೆ, ಅವರು ಅಲ್ವಾ ಅಂತ ವಿತರಣೆ ಮಾಡ್ಬೇಕಾರೆ ಕನಿಷ್ಠ 4 ತಿಂಗಳು ಬೇಕು. ಮುಗಿದೇ ಹೋಯ್ತು ಸರ್. ಸರ್ ಇದು ಒಂದು ಆಯ್ತು ಸರ್. ಇನ್ನೊಂದು ಉದಾಹರಣೆ ಸರ್ ನಿಮಗಿದೆ, ಬಹಳಷ್ಟು ಒಳ್ಳೆ ಉದಾಹರಣೆ ನಿಮಗೆ ನಿಮ್ಮ ವಾಹಿನಿಯಲ್ಲೇ ಬಂದಿತ್ತು. ಇವತ್ತು ನಾನು ಇದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. 332 ಹೇಳಿದ್ರಲ್ಲ, ಅದರಲ್ಲಿ 88.7 ಹೇಳಿದ್ರಲ್ಲ. ಇವಾಗ SC/ST ಅಭಿವೃದ್ಧಿ ನಿಗಮ, ಬೇರೆ ಬೇರೆ ಜಾಂಬವ ಅಭಿವೃದ್ಧಿ ನಿಗಮ, ಇದನ್ನೆಲ್ಲ ಬೋಯಿ ಅಭಿವೃದ್ಧಿ, ಅದನ್ನ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗಾಗಲೇ ನನ್ನ ಸ್ನೇಹಿತರು ವೆಂಕಟೇಶ್ವರ್ ಮಾತನಾಡಿದ್ದಾರೆ. ಈಗ ಉಳಿದ ಜನಾಂಗಗಳ ಅಭಿವೃದ್ಧಿ ನಿಗಮ ಇದೆಯಲ್ಲ, ಲಿಂಗಾಯತರದಿರ್ಬೋದು, ಒಕ್ಕಲಿಗರದಿರ್ಬೋದು, ಇನ್ನೊಬ್ರದ್ದು ಮತ್ತೊಂದು, ಅಲ್ಲಿಗೆ ಸರಿಸುಮಾರು 600 ಕೋಟಿ ಘೋಷಣೆ ಮಾಡಿದ್ರು. ಕೊಟ್ಟಿರೋದು ಎಷ್ಟು ಗೊತ್ತಾ ಸರ್? 20 ಬೇಡ 30 ಕೋಟಿ ಇಟ್ಕೊಳ್ಳಿ ಸರ್. ಸರ್ ನನಗೆ ನೀವೇ ಫೋನ್ ಮಾಡಿ ಹೇಳಿದ್ದು, ನನ್ನ ಮೇಲೆ ಹಣೆ ಇಟ್ಟೇಳು 600 ಸರ್. ಮತ್ತೆ ಆ ಫಲಾನುಭವಿಗಳನ್ನು ನೀವು ಗುರುತಿಸ್ಬೇಕಾದ್ರೆ ಕನಿಷ್ಠ 5 ತಿಂಗಳು ಬೇಕು ಸರ್. 5 ಅರ್ಜಿನೇ ಕರೆದಿಲ್ಲ ನಾವು ಇವತ್ತಿನವರೆಗೂ. ಈ ಸತ್ಯಗಳನ್ನ ಸರ್ಕಾರ ಯಾವತ್ತೂ ಒಪ್ಪುದಿಲ್ಲ. ಆಗ್ಲೇ ಫೆಬ್ರವರಿ 24 ಮಾರ್ಚ್ 30 ರೂಲ್ಡ್ ಔಟ್ ಸರ್. ರೆವಿನ್ಯೂ ಇನ್ಸ್ಪೆಕ್ಟರ್ ಬರಬೇಕು, ರಿಪೋರ್ಟ್ ಕೊಡ್ಬೇಕು ಸರ್. ಅದು ಪ್ರೊಸೀಜರ್. ಯಾಕಂದ್ರೆ ನಾನೇ ಅದನ್ನ ನೋಡ್ಕೊಂತ ಇದ್ದವನು. ಹೀಗಾಗಿ ಎಲ್ಲಾ ಇಲಾಖೆಗಳಲ್ಲಿ ಕನಿಷ್ಠ ಇವತ್ತಿನ ದಿವಸಕ್ಕೆ ಎಲ್ಲಾ ಆರೋಪಗಳಿಗೂ ರಮೇಶ್ ಬಾಬು ಅವರಿಂದ ಉತ್ತರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.